ಕಡಿಮೆ ಮಾಡ್ತಾರೆ. ಅದು ಏನು ಒಂದೊಂದ್ಸಲ ತಿಂದರೆ ಪರವಾಗಿಲ್ಲ, ಆದರೆ ರೆಗ್ಯುಲರ್ ಆಗಿ ನಾವು ಆ ಒಂದು ಆಹಾರಗಳನ್ನು ನಾವು ಸೇವನೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅದು ನಮ್ಮ ಒಂದು ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರದಿರ್ತದೆ. ಅದಕ್ಕೆ ನಮ್ಮ ಹ್ಯಾಬಿಟ್ಸ್ ಏನಿದೆ ಇದು ಬಹಳ ಮುಖ್ಯ. ಚಿಕ್ಕ ವಯಸ್ಸಲ್ಲಿ ಗೊತ್ತಾಗೋದಿಲ್ಲ, ಆದರೆ ಅದು ಕಾಲಕ್ರಮೇಣ ಅದು ಹೆಚ್ಚಾಗ್ತಾ ಆಗ್ತಾ ನಮ್ಮ ಹೃದಯದ ಮೇಲೆ, ನಮ್ಮ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಅದರ ಒಂದು ನೆಗೆಟಿವ್ ಎಫೆಕ್ಟ್ ಅನ್ನ ನಾವು ನೋಡ್ಬೋದು. ಅದಕ್ಕೆ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದು ಬಹಳ ಮುಖ್ಯ. ಅದನ್ನ ನೀವೆಲ್ಲ ಯುವಕರು ಈಗಿನಿಂದ ಅಳವಡಿಸ್ಕೋಬೇಕು. ನಾವು ಆಕ್ಟಿವ್ ಆಗಿರಬೇಕು ಮತ್ತು ಒಳ್ಳೊಳ್ಳೆ ಒಂದು ಎಕ್ಸರ್ಸೈಸ್ ಮಾಡುವಂತ, ಆಟಗಳಲ್ಲಿ ಭಾಗವಹಿಸುವಂತ ಈ ರೀತಿಯ ಚಟುವಟಿಕೆಗಳು ಇಟ್ಕೊಂಡು ನಮ್ಮ ದೇಹದ ಬಗ್ಗೆ, ನಮ್ಮ ಮನಸ್ಸಿನ ಒಂದು ಯಾವುದೋ ಒತ್ತಡಗಳಿದ್ದಾಗ ಅದನ್ನು ಪರಿಹಾರ ಮಾಡುವುದರ ಮುಖಾಂತರ ನಮ್ಮ ಜೀವನವನ್ನು ನಡೆಸೋದನ್ನು ಮಾಡಬೇಕು. ಅದಕ್ಕೆ ಇವತ್ತು ನೀವು ಹೋಗುತ್ತಾನೆ. ಯಾಕೆ ಹೋಗುತ್ತಾನೆ ಅಂತ ಹೇಳಿದ್ರೆ, ಒಂದು ನೀವೆಲ್ಲ ಹೋಗಿ ಪ್ರಚಾರ ಮಾಡ್ತೀವಿ, ನಿಮ್ಮ ಜನ ನೋಡ್ತಾರೆ, ತಿಳ್ಕೊಡ್ತಾರೆ, ಅದರ ಬಗ್ಗೆ ಸ್ವಲ್ಪ ಗಮನ ಬರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇದು ಒಂದು ಎಕ್ಸರ್ಸೈಸ್, ವಾಕಿಂಗ್ ಒಂದು ಎಕ್ಸರ್ಸೈಸ್. ಸೊ ವಾಕಿಂಗ್ ಮಾಡೋ ಮುಖಾಂತರ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಒಂದು ಅದರಿಂದ ಬೆನಿಫಿಟ್ ಇದೆ, ಪ್ರಯೋಜನ ಇದೆ ಅಂತ ಒಂದು ಸಂದೇಶವನ್ನು ನೀವು ಕೂಡ ಎಲ್ಲರೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಇವತ್ತು ಈ ಒಂದು ಗೋಲ್ಡ್ ಆರ್ಟಿ ದಿವಸ ನಮ್ಮ